ನಮಸ್ತೆ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಶಶಾಂಕ್ನೊಂದಿಗೆ ಈಗ ನಾವು ಭೇಟಿ ಮಾಡಲು ಬಂದಿರುವಂಥದ್ದು ರಾಯಚೂರು ಡಿಸ್ಟಿಕ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ನಾವು ಈಗ ಭೇಟಿ ಮಾಡಲು ಬಂದಿದ್ದೇವೆ. ಅವರು ಇದೇ ಮೊದಲನೇ ಬಾರಿ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ಒಂದು ಜನಸೇವೆ ಮಾಡೋದಕ್ಕಾಗಿ ಬಂದಿದ್ದಾರೆ. ಸುಮಾರು ಒಂದು 30ಕ್ಕೂ ಅತಿ ಹೆಚ್ಚಿನ ವರ್ಷ ಕಾಲದಿಂದಲೂ ಈ ಒಂದು ರಾಜಕೀಯ ಜೀವನದಲ್ಲಿ ಒಂದು ಜನಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಶಂಕರೇಗೌಡ ಅಂತ ಜೋರಾಗಿ. ಈಗ ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು? ಗಾಂಧಾಳ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಚಲೋ ಇದೆ ಸರ್. ಒಳ್ಳೆ ರೂಟ್ನಲ್ಲಿ ಹೋದ್ರೆ ಒಳ್ಳೇದೇ ಆಗ್ತದೆ. ಮತ್ತೆ ನಾವು ಸ್ವಲ್ಪ ಏನಾರ ಎದ್ದು ಮಾಡ್ಕೊಂಡ್ರೆ ತ್ರಾಸ ಆಗ್ತದೆ ಅಷ್ಟೇ. ಸರ್, ಈಗ ಅಂದಾಜು ಈ ಬಾರಿ ವಿಜೇತರಾದಂಥ ಸಂದರ್ಭದಲ್ಲಿ ಅಂದಾಜು ಎಷ್ಟು ಮತಗಳ ಅಂತರದಿಂದ ವಿಜೇತರಾದಂಥ ಸರ್? ಈಗ 124 ಮತದಿಂದ ವಿಜೇತರ. ಒಟ್ಟು ಮತ ಸರ್ ನೀವು ಪಡೆದಂಥದ್ದು 424. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂಥದ್ದು ಸರ್? ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರೋದು. ಸರ್, ಈಗಾಗಲೇ ನಿಮ್ದು ಒಂದು 4 ವರ್ಷ ಅವಧಿ ಕಳೆದಿರುವಂಥದ್ದು. ಈಗ ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ಒಂದು ಜನಸೇವೆಯನ್ನೆಲ್ಲ ನೀವು ಮಾಡ್ತಾ ಬಂದಿರುವಂಥದ್ದು ಸರ್? ಈಗ ಏನೇನೀಗ ಅವ್ರಿಗೆ ಏನೊಂದು ಮೂಲಭೂತಗಳ ಬಗ್ಗೆ ಯಾವ ರೀತಿ ಈಗ ಒಂದು ಅವ್ರಿಗೆ ಜನಸೇವೆ ಮಾಡ್ತಾ ಬಂದ್ರಿ? ಜನಸೇವೆ ಅಂದ್ರೆ ಅವ್ರಿಗೆ ಕರೆಂಟ್ ಪ್ರಾಬ್ಲಮ್ ಇಲ್ದಂಗ ನೀರಿನ ವ್ಯವಸ್ಥೆ ಮಾಡಿಸ್ಕೊಡೋದು. ಹೈಸ್ಕೂಲ್ಗೆ ಕಾಂಪೌಂಡ್ ಹಾಲ್ ಮಾಡೀವಿ, ಹಾಸ್ಪಿಟ್ಲಿಗೆ ಕಾಂಪೌಂಡ್ ಹಾಲ್ ಕಟ್ಸೀವಿ, ಪ್ರೈಮರಿ ಸ್ಕೂಲ್ಗೆ ಕಾಂಪೌಂಡ್ ಹಾಲ್ ಕಟ್ಸೀವಿ. ನಾವು 4 ವರ್ಷದಲ್ಲಿ 4 ಕಾಂಪೌಂಡ್ ಹಾಲೇ ಮಾಡಿಸ್ತಾ ಬಂದಿರುವಂಥದ್ದು. ಸರ್, ಈಗ ನೀವು ಈ ಒಂದು ರಾಜಕೀಯ ಜೀವನಕ್ಕೆ ಒಂದು ಸಾಧಾರಣ ವ್ಯಕ್ತಿಯಾಗಿ ಇಟ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದ ಅಥವಾ ನಿಮ್ಮ ಹಿರಿಕರಾದಂಥ ತಂದೆ ತಾಯಿ ಸಹೋದರರಾದರೂ ಈ ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದ ಸರ್? ಈಗ ನಾವು ಯಾವಾಗಲೂ ರಾಜಕೀಯ ಜೀವಿಗಳಿದ್ದಂಗೆ ಸರ್, ಇದ್ದಿದ್ದು ಪಕ್ಕ ಹೇಳ್ಬೇಕಾದ್ರೆ. ಅಂದ್ರೆ ನಿಮ್ಮ ಹಿರಿಕರು ಯಾರ್ಯಾರು ಇದ್ದಂತ ಸರ್ ಇದರಲ್ಲಿ? ನಮ್ಮ ಮುತ್ತಾತ್ನವರು ಇಲ್ಲಿ ದಳಪತಿ ಆಗಿ ಹೋಗ್ಯಾರ, ಗೌಡ್ರಾಗಿ ಬೇಸ್ ನಡೆಸಿ ಹೋಗ್ಯಾರ, ಸಾಲಿಗೆ ಭೂಮಿ ದಾನ ಕೊಟ್ಟಾರ ಏನ್ರಿ. ಮತ್ತೆ ನಮ್ಮ ತಂದೆಯವರು ಮತ್ತೆ ಯಾವ್ದಕ್ಕೆ ಮುಸ್ಲಿಮ್ಸರಿಗೆ ಒಂದು 1/2 ಎಕರೆ, ಗುಡಿಕಲ್ ಸಾದ್ರಿಗೆ ಅವ್ರಿಗೆ ಒಂದು 1/2 ಎಕರೆ ಭೂಮಿ ದಾನ ಕೊಟ್ಟಿವಿ. ನಾವು ಆಗ್ಲಿಂದ ಗೌಡ್ರು ಒಂದೇ ರೀತಿ ಹೊಂಟ ಪೂರ್ತಿ ಜನಯ ಒಂದು ಸೇವೆನ ಅಂದಾಜು ಈಗ ಅಲ್ಲಿಗೆ ಎಷ್ಟು ವರ್ಷದ ಅನುಭವ ಇರುವಂತ ಸರ್ ನಿಮಗೆ ಬುದ್ಧಿ ತಿಳಿದಾಗಿಂದ? ಬುದ್ಧಿ ತಿಳಿದಿದ್ದಂದ್ರೆ ಇವಾಗ ನಮಗೆ ತಿಳಿದವರೆಗೆ ಬಂದಿರೋದಂದ್ರೆ 20 ವರ್ಷದಿಂದ ಒಂದು ಈ ರಾಜಕೀಯ ಜೀವನದಲ್ಲಿ ಒಂದು ಜನಸೇವೆಯನ್ನ ಸಲ್ಲಿಸ್ತಾ ಬಂದಿರುವಂತದ್ದು. ಸರ್, ಅದೇ ರೀತಿ ಈಗ ಇನ್ನೂ ಸಹ ನಿಮ್ಮ ಅವಧಿ ಇದೆ. ಈ ಮುಂದಿನ ಅವಧಿಯಲ್ಲಿ ಅತಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ನೀಡಿ ಆ ಜನತೆಗೆ ಇನ್ನಷ್ಟು ಅನುಕೂಲತೆಗಳನ್ನೆಲ್ಲ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಆದ್ರೆ ಪ್ರತಿನಿಧಿಯಲ್ಲಿ ಇಲ್ಲ. ಅವ್ರು ಯಾರು ಎಂಡ ಕುಡಿಸಿ ಯಾರು ದುಡ್ಡು ಕೊಟ್ರೆ ಅವ್ರಿಗೆ ಓಟ್ ಹಾಕಿ ಮತ ಹಾಕಿ ಗೆಲ್ಲಿಸ್ತಾರ. ಅದು ಪರಿಸ್ಥಿತಿ ಇಲ್ಲಿ. ಒಳ್ಳೆ ಕ್ಯಾಂಡಿಡೇಟ್ನ ಗೆದಿಸ್ಕಾಸಿ ಮುಂದಿನ ಭವಿಷ್ಯತ್ತು ಚಲೋ ಮಾಡ್ಕೊಂಬ ಜನ ಕಮ್ಮಿ ಎಲ್ಲಾ ರೀತಿಯಾದಂತ ಒಂದು ಜನಸೇವೆನ ಈಗ ಮಾಡ್ತಾರೆ. ಸರ್, ಅಂದಾಜು 100ಕ್ಕೆ ಈಗ ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಎಲ್ಲ ಆಗಿದೆ ಅನ್ನೋದು ನಿಮ್ಮ ಅನಿಸಿಕೆ ಸರ್? ಈಗ ನಮ್ಮ ಪಂಚಾಯತಿ ಮಾತ್ರ ಪೂರ್ತಿ ಕಾಮಗಾರಿಕೆ ಮುಗಿದಿದೆ, ಯಾವ ದುಡ್ಡು ವಾಪಸ್ ಕಳಿಸಿಲ್ಲ. ಸರ್, ಈಗ ಎಲ್ಲ ರೀತಿಯಾದಂಥ ಒಂದು ಈಗ ಇನ್ನೂ ಸಹ ನಿಮ್ಮ ಮುಂದಿನ ಅವಧಿ ಇದೆಯಲ್ವಾ? ಈ ಒಂದು ಅವಧಿಯಲ್ಲಿ ಈಗ ಏನೀಗ ಒಂದು ರೋಡ್ ಆಗಿರ್ಬೋದು, ನೀರಾಗಿರ್ಬೋದು, ಗಟಾರು ಇದೆಲ್ಲ ಯಾವ ರೀತಿ ನಡೀತಾ ಇರುವಂಥದ್ದು? ವಿದ್ಯುತ್ ಇದೆಲ್ಲ ಒಳ್ಳೆ ರೀತಿಯಲ್ಲೇ ನಡ್ಸಕತ್ತೀವಿ. ನಾವೇ ಕೈ ದುಡ್ಡು ಹಾಕೊಂಡು ಕಾಶಿ ಕೆಲಸ ಮಾಡಿಸ್ಕೊಡಕತ್ತೀವಿ. ಇವಾಗ ಅಟ್ಲೀಸ್ಟ್ 4 ದಿವಸ ಆಯ್ತು ಒಂದು ಟೀ ಸುಟ್ಟು ಸೂಪರ್ವೈಸರ್ ಬಂದು ಬಿಚ್ಕೊಂಡು ಹೋಗೋಲ್ರ. ಅದಕ್ಕೆ ನಾವು 4 ಜನ ಸದಸ್ಯರಿ ವಾರನಲ್ಲಿ ತೆಲುಗೊಂದು 2-2 ಸಾವಿರ ರೂಪಾಯಿ ಹಾಕಿ ಆ ಟೀ ಸಹಿತ ಕೊಡ್ಬೇಕಾಯ್ತು. ಎಲ್ಲ ರೆಡಿ ಮಾಡಿಸ್ತಾ ಬಂದಿರೋ. ಇಲ್ಲಾಂದ್ರೆ ಜನ ನಮ್ಮನ್ನ ಬೈತಾರೆ ಊರಾಗ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಈಗ ಅವರು ಒಂದು ಜನಸೇವೆಯನ್ನೆಲ್ಲ ಅವರು ಮಾಡ್ತಾ ಬಂದಿರುವಂಥದ್ದಂತ ಸಂಪೂರ್ಣವಾಗಿ ನಿಮಗೆ ದೊರಕಬೇಕಾದಂಥ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದು ಹೆಚ್ಚಿನ ಆದ್ಯತೆ ನೀಡಿ ಇನ್ನಷ್ಟು ಒಂದು ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಒಂದು ವಿದ್ಯುತ್ತಿನ ಬಗ್ಗೆ ಒಂದು ಆದ್ಯತೆಯನ್ನೆಲ್ಲ ಅವರು ನೀಡಬೇಕು ಅಂತ ಅಂದ್ಕೊಂಡು ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂಥದ್ದು. ಸರ್, ಈಗ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ವತಿಯಿಂದಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಆಗುವಂಥ ಕೆಲಸ ಕಾರ್ಯಗಳು ಸಹ ಹಲವಾರು ಇರುತ್ತದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಿಂದ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಕನಸಿನ ಕಂಡಿರೋದುಂಟಾ ಸರ್? ಈಗ ಇಲ್ಲಿ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅಂತೇಳಿ ಹೈಸ್ಕೂಲ್ ಆಗಿದೆ ಸರ್. ಅದಕ್ಕೆ ಜಾಗ ಖರೀದಿ ಮಾಡ್ಬೇಕಂತ ನಾವು DC-ಗೆ ಒತ್ತಡ ಮಾಡಿದ್ವಿ. ನಮ್ಮ ರಾಯಪ್ಪ ನಾಯಕರಿಂದ MA ಸಾಹೇಬ್ರಿಂದ, ಡಿಸ್ಟಿಕ್ ಪಾರ್ಟಿ ಚೇರ್ಮನ್ ಅಧ್ಯಕ್ಷರಿಂದ ಬೋಸರಾಜ್ ಸಾಹೇಬ್ರಿಂದ ಮಾಡಿಸಿದ್ವಿ. ನಮ್ಮ ಬ್ಲಾಕ್ ಅಧ್ಯಕ್ಷರಿಂದ ಎಲ್ಲರಿಂದ ಒತ್ತಡ ಮಾಡಿಸಿ ಅವ್ರಿಗೆ DC ಸಾಬ್ರು ಏನಂದ್ರು, ಇಲ್ಲಪ್ಪ ನಾವು ಗೌರ್ಮೆಂಟ್ ದುಡ್ಡು ಜಾಗ ಇದ್ದಲ್ಲೇ ಕಟ್ಟಬೇಕು, ಹೈಸ್ಕೂಲು ದುಡ್ಡು ಖರೀದಿ ಮಾಡಿ ನಾವು ಭೂಮಿ ಕೊಂಡು ಕಟ್ಟಂಗಿಲ್ಲ ಅಂತಂದ್ರು ಕೂಡ ಅದಕ್ಕೆ ನಮ್ಮ ಪಕ್ಷದಿಂದ ಒತ್ತಡ ಮಾಡಿಸಿ ಅದ್ರ ನಮ್ಮ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಇದೇ ಊರಿಗೆ ಆಗಂಗ ಮಾಡ್ಸಕತ್ತೀವಿ, ಸ್ಥಾಪನೆ ಮಾಡಿ ಸರ್, ಈಗ ನಿಮ್ಮ ತಾಲೂಕ್ ಪಂಚಾಯತಿಯಿಂದ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿಂದ ಇವರಿಂದ ಎಲ್ಲ ಯಾವ ರೀತಿಗೆ ಒಂದು ಅನುದಾನ ತಂದು ಅವ್ರಿಗೆಲ್ಲ ಮಾಡ್ಕೊಡ್ತಾ ಇರುವಂತ ಜನತೆಗೆ ಸರ್? ಈಗ ಇದು ಇಲ್ಲಿ ಆ ಪರಿಸ್ಥಿತಿ ಮಾಡ್ಬೇಕಾದ್ರೆ ಇಲ್ಲಿ ಏನಾಗಿದೆ,
JDS ಅವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕ್ ಪಂಚಾಯತ್ ಮೆಂಬರು JDS ಆಗ್ಯಾರ. ಹಂಗಾಗಿ ನಮ್ಮ ಕಾಂಗ್ರೆಸ್ನವ್ರಿಗೆ ಅವ್ರು ಅಷ್ಟ ಅಡ್ಜಸ್ಟ್ ಆಗಲ್ಲ, ಅವ್ರದ್ದು ಅವರೇ ಮಾಡ್ಕೊಂತಾರೆ ಅಷ್ಟೇ. ಸರ್, ಈಗ ಅದೇ ರೀತಿ ಎಲ್ಲಾ ರೀತಿಯಾದಂತ ಒಂದು ಜನಸೇವೆಯನ್ನೆಲ್ಲ ನೀವು ಮಾಡ್ತಾ ಬರ್ತಾ ಇದ್ದೀರಾ. ಈಗ ಎಲ್ಲಾ ಕಡೆನೂ ಸಹ ಶೆಡ್ಡುರಹಿತವಾದ ಒಂದು ಗ್ರಾಮವನ್ನು ಪರಿವರ್ತನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನಿಮ್ಮ ಈ ಒಂದು ವಾರ್ಡ್ನಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಈಗ ಎಷ್ಟು ಮಟ್ಟಿಗೆ ಅದು ಇರುವಂತದ್ದು ಸರ್? ಈಗ ಇನ್ನು ಎಷ್ಟು ಮನೆಗಳ ಬಿಡುಗಡೆ ಆದಂತ ಸಂದರ್ಭ ಸಂಪೂರ್ಣ ಶೆಡ್ಡು ರಹಿತ ಗ್ರಾಮ ಆಗುತ್ತದೆ ಸರ್? ಈಗ ಗುಡಿಸಲು ರಹಿತ ನಮ್ಗೆ ನೋಡ್ರಿ, ಇವಾಗ ನಮ್ಮ ರಾಯಪ್ಪ ನಾಯ್ಕರು ML ಇದ್ದಾಗಲಿಂದ ನಮ್ಗೆ ವರ್ಷ 200 ಮನೆ ತಂದು ನಮ್ಮ ಪಂಚಾಯತಿ. ನಮ್ಮ ಪಂಚಾಯತಿ ಏನು ಜನತಾ ರೂಮಿನ ಮನೆಗಳ ಬಗ್ಗೆ ಕೊರತೆ ಇಲ್ಲ. ಒಂದು ಕರೆಂಟಿಂದ ಆಯ್ತು, CC ರಸ್ತೆ ಆಯ್ತು, ನಮ್ಗೇನು ಕೊರತೆ ಇಲ್ಲ ನಮ್ಮ ಪಂಚಾಯತಿ ಮಾತ್ರ. ಎಲ್ಲಾ ರೀತಿಯಾದಂತ ವ್ಯವಸ್ಥೆ ಅನುಕೂಲ ಇದೆ ಸರ್. ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ನಿಮ್ಗೆ ಗುರುಗಳು ಅಂತ ಯಾರ ಇದ್ದಾರಾ ಸರ್? ಈಗ ಇಲ್ಲೊಬ್ರು ಇದ್ದಾರೆ ನಮ್ಗೆ, ಕಾಂಗ್ರೆಸ್ ಲೀಡರ್ ಮುಖಂಡರು ಭಾವಶಾವಲಿ ಅಂತೇಳಿ ಇದ್ದಾರೆ. ಅವರ ಯಾವ ಹಾದಿಯಲ್ಲಿ ಈಗ ನೀವು ಬಂದಂತ ಸರ್? ಈಗ ಯಾವ ರೀತಿ ಅವರಿಗೆ ನಿಮ್ಗೆ ತಿಳಿ ಮಾತನ್ನೆಲ್ಲ ಹೇಳ್ತಾ ಏನಂದ್ರೆ, ಅವ್ರು ನಮ್ಮ ಅಣ್ಣನವರಾಯ್ತು, ನಮ್ಮ ತಂದೆಯವರಾಯ್ತು, ಅವರು BA LLB ಮಾಡಿದ್ದಾರೆ, ಲಾ ಮಾಡಿದ್ದಾರೆ. ಆದ್ರೆ ಅವ್ರು ಏನು ನೌಕರಿಗೆ ಹೋಗಿಲ್ಲ, ಏನು ಮಾಡಿಲ್ಲ, ಬರೀ ರಾಜಕೀಯ ಮಾಡಕತ್ತಾರ. ಅವ್ರ ತುರು ನಾವು ಹೋಗೋದು ಅಷ್ಟೇ, ಅವರನ್ನೇ ಫಾಲೋ ಮಾಡ್ತಾ ಬಂದಿರ ಸರ್. ಅದೇ ರೀತಿ ಈಗ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಯಾವ ಒಂದು ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿರುವಂತ ಸರ್? ಈಗ ಸಂಘ ಸಂಸ್ಥೆ ಏನಿಲ್ಲ, ಮತ್ತೆ ನಮ್ದಿದೆ ವೀರಶೈವ ಸಮಾಜದ ಒಂದು ಮಠ ಇದ್ದಿಲ್ಲ. ನಾವು 4 ಮನೆ ಒಕ್ಕಲಿಗರು ಜಾಸ್ತಿ ಇಲ್ಲ, ಒಂದು 10 ಜನ ಇದ್ದಾವೆ. ಮತ್ತೆ ಎಲ್ಲರನ್ನ ಒಕ್ಕಟ್ಟಾಗಿ ಸಂಘ ಮಾಡಿ ನಮ್ದೊಂದು ಮಠ ಮಾಡ್ಬೇಕು, ಸ್ವಾಮಿಯವ್ರ ಕರ್ಕೊಂಡ್ಬೇಕಂತೇಳಿ ನಮ್ ದೋಷ ಇತ್ತು. ಅದೊಂದು ಕೂಡ ಮುಗಿಸ್ತಾ ಬಂದಿರ ಸರ್. ಖಂಡಿತವಾಗ್ಲು ಅದೇ ರೀತಿ ಇವತ್ತು ನೀವು ಈ ಒಂದು ಸ್ಥಾನಕ್ಕೆ ಬರಲು ಮೂಲ ಕಾರಣ ಏನಂತ ಹೇಳಿದ್ರೆ, ಇದೇ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿರುವಂತದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮತಗಳನ್ನೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಸಿಹಿ ಮತಗಳಂದ್ರೆ ಏನಿಲ್ರಿ, ಇವಾಗ ನಾವು ಆ ಟೈಮ್ನಲ್ಲಿ ಮತ್ತೆ ಮಾಡೀವಿ, ಅವ್ರು ನಮ್ಗೆ ಆರಿಸಿ ತಂದಾರ, ಆ ಟೈಮ್ನಲ್ಲಿ ಖರ್ಚು ಮಾಡೀವಿ. ಇವಾಗ ಅವ್ರಿಗೆ ಯಾರಿಗೆ ಬೇಕಾದ್ರೆ ಮನೆ ಇಲ್ಲವ್ರಿಗೆ ನೋಡಿ ಜನತಾ ಮನೆ ಕೊಡೋದು ಅಷ್ಟೇ. ಅವ್ರಿಗೆ ಯಾವ ಕರೆಂಟ್ ಗಿರೆಂಟ್ ಇದ್ರೆ ಅಂದ್ರೆ ವ್ಯವಸ್ಥೆ ಮಾಡಿಸ್ಕೊಡೋದು, ಚರಂಡಿ ಗಿರಂಡಿ ಎಲ್ಲ ಕ್ಲೀನ್ ಅದೆಲ್ಲ ಮಾಡೋದು, ಕರೆಂಟ್ ವ್ಯವಸ್ಥೆ, ನಳ ಕೊಡಿಸೋದು, ಮನೆಗೆ ನೀರಿಲ್ಲ ಅಂದ್ರೆ ತ್ರಾಸ ಆಗ್ಯದಂದವ್ರಿಗೆ ಪಬ್ಲಿಕ್ ಟ್ಯಾಪ್ ಕೊಡಿಸೋದು, ಏನ್ರಿ ಎಲ್ಲ ಅನುಕೂಲ ಮಾಡಕೊಡೋದು, ಎಲ್ಲ ಅನುಕೂಲತೆಯನ್ನು ಮಾಡ್ತಾ ಬಂದಿರೋ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು ಈಗ ಯಾವ ರೀತಿ ಅವರೊಂದು ಜನಸೇವೆ ಮಾಡ್ತಾ ಇರುವಂಥದ್ದಂತ, ಸಂಪೂರ್ಣವಾಗಿ ನಮ್ಮ ಸರ್ಕಾರದಿಂದ ಏನು ಒಂದು ಸವಲತ್ತುಗಳು ದೊರಕುತ್ತದೋ, ಒಂದು ಅನುದಾನಗಳು ಬಿಡುಗಡೆ ಆಗುತ್ತದೋ ಅಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಅವರ ಒಂದು ಗುರುಗಳು ಯಾವ ರೀತಿ ಈಗ ಒಂದು ಮಾರ್ಗದರ್ಶನ ನೋಡ್ತಾರೋ ಅದೇ ರೀತಿ ಅವರು ಒಂದು ಆಸೆ ಭಾವನೆಯನ್ನು ಇಟ್ಕೊಂಡು ಒಂದು ರಾಜಕೀಯದಲ್ಲಿ ಒಂದು ಜನಸೇವೆ ಮಾಡ್ತಾ ಬಂದಿರುವಂಥದ್ದು. ಇದೇ ರೀತಿ ಎಲ್ಲಿದೆ ಯಾವುದೇ ಒಂದು ಮಾಹಿತಿ ಬೇಕಾದರೂ ನೇರವಾಗಿ ನಾವು ನಿಮಗೆ ಸಿಗುತ್ತಂತೆ ಮಾಡ್ತಾ ಇದ್ದೀವಿ. ಹಾಗಾಗಿ ವೀಕ್ಷಿಸ್ತಾ ಹೋಗಿ 24x7 ಕರ್ನಾಟಕ.com ನಲ್ಲಿ ಮಾತ್ರ. ಧನ್ಯವಾದಗಳು.